ಮುಖ್ಯವಾದ ವಿಷಯ 10,000 ವಿಷಯಗಳಿಗೆ ಚಾಲನೆ ನೀಡಬೇಕಾಗಿ ಹಾಗೂ ಇದರಲ್ಲಿ ಗೆಲುವು ಶತಸಿದ್ಧ ಎಂಬ ಆಶ್ವಾಸನೆಯೊಂದಿಗೆ ಮಾನ್ಯ ಅಧಿಕಾರಿಗಳಿಗೆ ಮನವಿ ಪತ್ರ. ಮಾನ್ಯರೇ, ನಾನು ಅಂದರೆ ಶ್ರೀಮತಿ ಭಾನುಬೇಗಂ ತ್ರಿಭಾಷಾ ಕವಿತ್ರಿ ಹಾಗೂ ನನ್ನ ಸಂಘದ ಪದಾಧಿಕಾರಿಗಳು ಸೇರಿ ಈ ಮೂಲಕ ಮನವಿ ಪತ್ರ ಸಲ್ಲಿಸುವುದೇನೆಂದರೆ, ನಾವು ನಮ್ಮ ಈ ಸಮ್ಮಾನಿತ ಮಂಚ್ ಮೂಲಕ 10,000ಕ್ಕೂ ಹೆಚ್ಚು ವಿಷಯಗಳನ್ನು ಬಿತ್ತರಿಸಿ ಇಡೀ ಜಿಲ್ಲೆಗೆ ಸಿಂಗರಿಸುವ ಉದ್ದೇಶವನ್ನು ಹೊಂದಿದ್ದೇವೆ. ಇಡೀ ಜಿಲ್ಲೆಗೆ ಸಿಂಗರಿಸುವ ಉದ್ದೇಶವನ್ನು ಹೊಂದಿದ್ದೇವೆ. ಮಾನ್ಯರೇ, ಮಗುವಿನ ಜನ್ಮಕ್ಕೆ ಮೂಲ ಜನನಿ. ಆದರೆ ಆ ಜಗಜನನಿಗೆ ಜಾಗ ಎಲ್ಲಿ? ಆಕೆ ಈಗ ಕಳ್ಳರ ಕೈ ಸೇರಿ ಸಾವಿಗೀಡಾಗುತ್ತಿದ್ದಾಳೆ. ಮಾನ್ಯರೇ, ಜಗತ್ತಿನಲ್ಲಿ ಈಗಾಗಲೇ ಏನೆಲ್ಲ ನಮೂನೆಯ ಕಟ್ಟಡಗಳು ಕಟ್ಟಲ್ಪಟ್ಟಿವೆ. ಆದರೆ ಅಮ್ಮನವರ ಮನೆ ಮಾತ್ರ ಕಾಣಿಸುತ್ತಿಲ್ಲ. ಅಮ್ಮನವರ ಮನೆ ಮಾತ್ರ ಕಾಣಿಸುತ್ತಿಲ್ಲ. ತಾಯಂದಿರ ತಂಗುದಾಣ ಎಲ್ಲಿ ಎಲ್ಲಿ ಎಲ್ಲಿ? ಈಗಾಗಲೇ ನಗರದಲ್ಲಿ ಸೈದೇಶ್ವರ ಬ್ರ್ಯಾಂಡಿಗಾಗಿ, ಗುಟಕಾ ಬಂಡಿಗಳಿಗಾಗಿ ಸ್ಥಳಾವಕಾಶ ಇದೆ. ಆದರೆ ನಿಸ್ವಾರ್ಥ ತಾಯಂದಿರಿಗಾಗಿ ಜಾಗ ಎಲ್ಲಿ? ಹಾಗೂ ಸ್ಪಷ್ಟ ಸ್ವಾರ್ಥ ಬಂಡಿಗಾಗಿ, ಸಮ್ಮಾನಿತ ಮಂಚ್ ವೇದಿಕೆಗಾಗಿ ಜಾಗ ಎಲ್ಲಿ? ಮಾನ್ಯರೇ, ನಾವು ಜನನಿ ಜನ್ಮಭೂಮಿ ಎಂಬ ಯೂನಿಕ್ ಪ್ರಾಜೆಕ್ಟ್ ಬರೆದು ಹಾಗೂ 10,000ಕ್ಕೂ ಹೆಚ್ಚು ವಿಷಯಗಳನ್ನು ಬರೆದು 20 ಕೃತಿಗಳನ್ನು ಕನ್ನಡಮ್ಮನ ಉಡಿತುಂಬಿ ಈಗ ಆ ವಿಷಯಗಳನ್ನೇ ಸಮ್ಮಾನಿತ ಮಂಚ್ ಮೂಲಕ ಬಿತ್ತರಿಸ ಬಯಸುತ್ತೇವೆ. ಸ್ಪಷ್ಟ ಸುವಾರ್ತೆ ಅಂಗಡಿಯ ಮೂಲಕ ಈ ವಿಷಯಗಳನ್ನು ಬಿತ್ತರಿಸ ಬಯಸುತ್ತೇವೆ. ಮಾನ್ಯರೇ, ಭಾರತ ಮಾತೆ, ಭೂಮಾತೆ, ಕರ್ನಾಟಕ ಮಾತೆ, ಮಾತೆ ಮಾತೆ ಮಾತೋಶ್ರೀ ಮಾತೋಶ್ರೀ ಎನ್ನುವ ತಾವುಗಳು ನೆಚ್ಚಿನ ನಾಯಕರುಗಳು, ಅಧಿಕಾರಿಗಳು ಹಾಗೂ ಇಡೀ ಜಗತ್ತಿನಲ್ಲಿ ಜನ್ಮ ತಾಳಿದ ಪ್ರತಿಯೊಬ್ಬರು ಪ್ರಜ್ಞಾವಂತ ಪ್ರಜೆಗಳು ಈ ಕಾರ್ಯಕ್ಕೆ, ಈ ನಮ್ಮ JJB ಕಾರ್ಯಕ್ರಮಕ್ಕೆ ಸಹಕರಿಸಿದರೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು, ಮಾಧ್ಯಮದವರು, FM ಪ್ರಸಾರ ಭಾರತೀಯವರು ಸಹಕರಿಸಿದರೆ ಮಾತ್ರ ನಮ್ಮ ಈ 10,000 ವಿಷಯಗಳಿಗೆ ನೇರ ಪ್ರಸಾರ ಮಾಡಿದರೆ ಮಾತ್ರ, ತಾವೆಲ್ಲರೂ ಸಹಕರಿಸಿದರೆ ಮಾತ್ರ ಈ ವಿಷಯ ಜನಮನ ಮುಟ್ಟಲಿಕ್ಕೆ ಸಾಧ್ಯ. ಈ ನಮ್ಮ 10,000 ವಿಷಯಗಳು ಜನಮನ ಮುಟ್ಟಲಿಕ್ಕೆ ಸಾಧ್ಯ. ತಾವುಗಳ ಸಹಕಾರದಿಂದ ಮಾತ್ರ ಈ ವಿಷಯ ಹರಡಿಕೊಳ್ಳಲಿಕ್ಕೆ ಸಾಧ್ಯ. ಅದರಲ್ಲಿ ವಿಶೇಷವಾಗಿ ಈ JJBಗೆ ಜಗತ್ತಿನಲ್ಲಿ ಜನ್ಮ ತಾಳಿದ ಪ್ರತಿ ಜೀವಿಯೋ ಸಹಕರಿಸಲೇಬೇಕು. ಏಕೆಂದರೆ ಜನನಿಗೆ ಹೊರತಾಗಿ ಜನ್ಮಭೂಮಿಗಾಗಿ, ಭೂಮಿಗೆ ಹೊರತಾಗಿ ಜನನಿಗೆ ಹೊರತಾಗಿ ಜನ್ಮಭೂಮಿಗೆ ಹೊರತಾಗಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಎಲ್ಲರೂ ಜನನಿಯ ಹೊಟ್ಟೆಯಿಂದ ಹುಟ್ಟಿ ಈ ಜನ್ಮಭೂಮಿಯ ಹೊಟ್ಟೆ ಸೇರುವುದಂತೂ ಖಡಾಖಂಡಿತ. ಕಾರಣ, ಈ ಅಮ್ಮನ ವಿಷಯ ಪ್ರತಿ ಧರ್ಮ ಗ್ರಂಥಗಳಲ್ಲಿಯೂ ಈ ಬಗ್ಗೆ ಹೇಳಲಾಗಿದೆ. ಅಮ್ಮನವರ ವಿಷಯ, ಜನನಿಯ ವಿಷಯ ಪ್ರತಿ ಧರ್ಮ ಗ್ರಂಥದಲ್ಲಿಯೂ ಈ ಬಗ್ಗೆ ಹೇಳಲಾಗಿದೆ. ಹಾಗೂ ಇದು ಸರ್ವರಿಗೂ ಸರಿ ಹೋಗುವ ಸ್ವಾರ್ಥೆಯೂ ಆಗಿದೆ. ಹೀಗಾಗಿ ಇದು ಬಿತ್ತರಿಸಲ್ಪಟ್ಟರೆ ನಮ್ಮ ನಗರ ಮಾದರಿಯಾಗಲಿಕ್ಕೂ ಸಾಧ್ಯ ಹಾಗೂ ಇದೊಂದು ವಿಶ್ವ ದಾಖಲೆಯಾಗಲು ಸಾಧ್ಯ, ಗಿನ್ನಿಸ್ ರೆಕಾರ್ಡ್. ಏಕೆಂದರೆ ಇದೇ ನಗರದ ನಿವಾಸಿ 10,000ಕ್ಕೂ ಹೆಚ್ಚು ವಿಷಯಗಳನ್ನು ಬರೆದು ಹಾಗೂ JJB ಎಂಬ ಯೂನಿಕ್ ಯುಕ್ತಿ ಬರೆದಿದ್ದಾರೆ. ಈ ಯೋಗ್ಯ ವ್ಯವಸ್ಥೆ ಜಾರಿಗೆ ಬಂದರೆ ಇಡೀ ಊರು, ಕೇರಿ, ಪಟ್ಟಣ ಅಲ್ಲದೆ ಇಡೀ ದೇಶವೇ ಪ್ರಗತಿ ಪಥದತ್ತ ಸಾಗಲಿಕ್ಕೆ ಸಾಧ್ಯ. ಹಾಗೂ ಇದರಲ್ಲಿ 100% ಫಲಿತಾಂಶ ಶತಸಿದ್ಧ. ಹಾಗೂ ಇದಕ್ಕೆ ಸಂಬಂಧಪಟ್ಟ ಪೂರ್ತಿ ತಯಾರಿ ಹಾಗೂ ಪ್ರಾಜೆಕ್ಟ್ ಕೂಡ
ನಮ್ಮ ಹತ್ತಿರ ಇದೆ, ಅದನ್ನು ಕೊಡುವ ಜವಾಬ್ದಾರಿ ನಮ್ಮದಾಗಿದೆ. ಅಂದ ಮೇಲೆ ಉದ್ಧಾರ ಹಾಗೂ ಗೆಲುವು ಎಂಬ ಸತ್ಯ ಖಚಿತ ಖಚಿತ ಖಚಿತ. ಮಾನ್ಯರೇ, ಹುರುಪು ಇರುವಾಗಲೇ, ಅಧಿಕಾರ ಇರುವಾಗಲೇ ನಮ್ಮ ಈ 10,000 ವಿಷಯಗಳಿಗೆ ಚಾಲನೆ ನೀಡಿ ಸರ್. ಮಾನ್ಯರೇ ಮಾನ್ಯರೇ, ಅಧಿಕಾರ ಇರುವಾಗಲೇ, ಹುರುಪು ಇರುವಾಗಲೇ ಈ ನಮ್ಮ 10,000 ವಿಷಯಗಳಿಗೆ ಚಾಲನೆ ನೀಡಿ ವಿಶ್ವದಾಖಲೆ ಮಾಡಿ ಸರ್. ನೀವು ಬಿತ್ತಿದ್ದೇ ನಿಮ್ಮ ಜೊತೆಗೆ ಬರುವ ಬುದ್ಧಿ. ಮಾನ್ಯರೇ, ಹೊಣೆಗಾರಿಕೆಯಿಂದ ಹಿಂಜರಿಯದೆ ವಿಶ್ವಾಸದಿಂದ ಈ 10,000 ವಿಷಯಗಳಿಗೆ ಸಹಕರಿಸಿ ಪುಣ್ಯ ಗಳಿಸಿಕೊಳ್ಳಿ. ಧನ್ಯವಾದಗಳು. ಹೆಚ್ಚು ವಿಷಯಗಳನ್ನು ವಿಸ್ತರಿಸಿ ಇಡೀ ಜಿಲ್ಲೆಗೆ ಸಿಂಗರಿಸುವ ಉದ್ದೇಶವನ್ನು ಹೊಂದಿದ್ದೇವೆ. ಇಡೀ ಜಿಲ್ಲೆಗೆ